ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಇವತ್ತು ಅವಳನ್ನ ಅಲ್ಲಿ ನೋಡಿದ್ಯಾ ಅಂದಮೇಲೆ ಅವಳು ಮತ್ತೆ ಅದೇ ಜಾಗಕ್ಕೆ ಬಂದೇ ಬರ್ತಾಳೆ, ಅಥವಾ ಅಲ್ಲೇ ಎಲ್ಲೋ ಓಡಾಡ್ಕೊಂಡಿರ್ತಾಳೆ. ನಮ್ಮವ್ರನ್ನ ಬಿಟ್ಟು ಹುಡುಕ್ಸು. ಅವಳು ಹೇಗೆ ವಾಪಸ್ ಬರ್ತಾಳೆ ಅಂತ ನಾನು ನೋಡ್ತೀನಿ. ತುಂಬ ಕಷ್ಟಪಟ್ಟು ಈ ಮನೆಯಲ್ಲಿ ನಂದು ಅಂತ ಒಂದು ಸ್ಥಾನ ಮಾಡ್ಕೊಂಡಿದ್ದೀನಿ. ಅದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡ್ತೀನಾ? ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಈ ಸ್ಥಾನ ಮಾತ್ರ ಬಿಟ್ಕೊಡಲ್ಲ. ಏನೋ ಗೆಳೆಯ, ನೆನ್ಸ್ಕೊತಿದ್ದಂಗೆ ಕಾಲ್ ಮಾಡ್ಬಿಟ್ಟಿದ್ಯಾ. 100 ವರ್ಷ ಆಯ್ಸ್ಕಣ ನಿಂಗೆ. ಆನಂದ್, ಈ ಸುಧಾನ ಹುಡುಗಿ ನಿನಗೆ ಎಷ್ಟು ದಿವಸದಿಂದ ಪರಿಚಯ? ಎಷ್ಟು ದಿವಸದಿಂದ ಪರಿಚಯ? ಯಾಕೋ ಹಿಂಗೆ ಕೇಳ್ತಾ ಇದ್ಯಾ? ಅಲ್ಲ, ನಿನ್ನೆ ಅದೇನೋ ಕೈ ಸುಟ್ಕೊಂಡು ಗಾಯ ಮಾಡ್ಕೊಂಡಿದ್ದು, ಹಾಗಾಗಿ ಮನೇಲೇ ಇದ್ದು ರೆಸ್ಟ್ ತಗೋ ಅಂತ ರಾತ್ರಿ ಇಲ್ಲೇ ಉಳಿಸ್ಕೊಂಡಿದ್ವಿ. ಹಾಂ, ಬೆಳಗ್ಗೆ ನೋಡು, ಅವಳು ಯಾರಿಗೂ ಹೇಳ್ದೆ ಕೇಳ್ದೆ ಮನೆಯಿಂದ ಓಡೋಗಿದ್ದಾಳೆ, ಫೋನ್ ಇಲ್ಲೇ ಬಿಟ್ಟು. ಹೌದಾ? ಹೌದು ಕಣ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಪ್ಪ ಪ್ಲೀಸ್, ಆ ಥರ ಎಲ್ಲ ಅನುಮಾನ ಪಡಕ್ಕೆ ಹೋಗ್ಬೇಡ. ನೀನು ಅನ್ಕೊಂಡಿರ್ತಾರ ಹುಡುಗಿ ಅಲ್ಲ ಕಣ, ಅವಳು ತುಂಬ ಒಳ್ಳೆಯವಳು. ಅಪ್ಪ, ನಾವು ಹಾಗೆ ಅಂದ್ಕೊಂಡು ತುಂಬ ಪ್ರೀತಿ ಕೊಟ್ಟಿದ್ದೀವಿ, ನಮಗೂ ತುಂಬ ನಂಬಿಕೆ ಇತ್ತು. ಬಟ್ ಈ ಮನೇಲಿ ಇತ್ತೀಚೆಗೆ ಏನು ನಡೀತಾ ಇದೆ ಅಂತ ನಿನಗೂ ಗೊತ್ತಲ್ಲಪ್ಪ. ಹಾಗಾಗಿ ನಾನು ಯಾರನ್ನೂ ನಂಬಕ್ಕಾಗ್ತಾ ಇಲ್ಲ, ಎಲ್ಲರೂ ಅನುಮಾನದಲ್ಲೇ ನೋಡ್ತಾರ ಆಗಿದೆ. ಆನಂದ, ನನಗೆ ಯಾಕೋ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನಿಸ್ತಾ ಇದೆ. ಕಂಪ್ಲೇಂಟಾ? ಲೋ ಗೆಳೆಯ, ದುಡುಕಿ ಏನೇನೋ ನಿರ್ಧಾರ ತಗೋಬೇಡಪ್ಪ ನೀನು. ಯಾವ ವಿಷಯನೇ ಆಗಲಿ ಕ್ಲಾರಿಟಿ ಇಲ್ಲದೆ ಏನು ಡಿಸಿಷನ್ ತಗೋಬಾರ್ದು ನಾವು. ಅದೇ ಏನೋ ಪ್ರಾಬ್ಲಮ್ ಆಗಿರಬೇಕು, ಮನೆಗೆ ಹೋಗಿರ್ತಾಳೆ, ಹೋಗ್ತಾ ಮೊಬೈಲ್ ಮರೆತು ಹೋಗಿರ್ಬೋದಪ್ಪ. ನೀನು ಅನ್ಕೊಂಡಂಗೆ ಅವಳೇನಾದರೂ ಬರದೇ ಹೋದರೆ ಆಮೇಲೆ ಏನು ಮಾಡಬೇಕು ಅಂತ ನೋಡೋಣ. ನಾನು ಬರ್ತೀನಿ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ. ಹಾಂ, ಭೂಮಿಕಾ ಅವರು ಹಾಗೆ ಅಂದರು. ಸರಿನಪ್ಪ, ಓಕೆ. ಇವಳು ಸತ್ತೋದ್ಲು ಅಂತ ಅನ್ಕೊಂಡ್ರೆ ಮತ್ತೆ ನನ್ನ ಜೀವನದಲ್ಲಿ ಬಂದು ವಕ್ರಿಸ್ಕೊಂಡಿದ್ದಾಳೆ ನನ್ನ ಪಾಲನ್ ಶನಿ. ಹೌದು ಸಿಸ್ಟರ್, ಇಷ್ಟು ದಿನ ಅವಳನ್ನ ಮರೆತೇ ಬಿಟ್ಟಿದ್ವಿ. ಈ ಭೂಮಿ ಮೇಲೆ ಇದ್ದದ್ದೇ ಸುಳ್ಳು ಅಂದ್ಕೊಂಡ್ಬಿಟ್ಟಿದ್ವಿ. ಈಗ ಅವಳು ಬದುಕಿದಾಳೆ ಅನ್ನೋ ಸತ್ಯ ಅರಗಿಸ್ಕೊಳ್ಳಕ್ಕಾಗ್ತಾ ಇಲ್ಲ, ನುಂಗಲಾರ್ದು ತುತ್ತಾಗ್ತಿದೆ ಸಿಸ್ಟರ್. ಅಣ್ಣ, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಕನ್ಫರ್ಮ್ ಆಯಿತು. ಅವಳನ್ನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತಂದರೆ ಇಲ್ಲೇ ಅಕ್ಕಪಕ್ಕದಲ್ಲೇ ಇರಬೇಕು. ಅವಳ ಮನೆ ಬಿಟ್ಟು ಬಂದಿರ್ಬೋದು, ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅವಳ ಮಗಳು ಬಂದಿರ್ಬೋದು, ಅವಳೆಲ್ಲೋ ಆಸ್ಪಾಸಲ್ಲೇ ಇದ್ದಾಳೆ. ಅಥವಾ ನೀನು ಹೇಳೋ ಹಾಗೆ ಅವಳು ಭಿಕ್ಷೆನೇ ಬೇಡೋದಾದರೆ ಅವಳು ಮತ್ತೆ ಅದೇ ಜಾಗಕ್ಕೆ ಬರ್ತಾಳೆ. ನಮ್ಮವ್ರನ್ನ ಬಿಟ್ಟು ಹುಡುಕ್ಸಕ್ಕೆ ಹೇಳು, ಅವಳು ಸಿಕ್ಕೇ ಸಿಗ್ತಾಳೆ. ಒಂದ್ಸಲ ಅವಳು ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಅವಳ ಕತೆ ಮುಗೀತು ಅಂತಾನೆ ಲೆಕ್ಕ. ಸಿಸ್ಟರ್, ನಮ್ಮ ಕಣ್ಣಿಗೆ ಅಚಾನಕ್ ಬಿದ್ದಂಗೆ ಗೌತಮ್ ಕಣ್ಣಿಗೆ ಬೀಳ್ಬೋದಲ್ಲ ಸಿಸ್ಟರ್ ಅವಳು. ನೀನು ಹೇಳ್ದಂಗೆ ಬೆಂಗಳೂರಿನ ದೊಡ್ಡ ಸಮುದ್ರನೇ, ಆದ್ರೆ ನಮ್ಮ ಗ್ರಾಚಾರ ಕೆಟ್ಟು ಗೌತಮ್ ಕಣ್ಣಿಗೆ ಬಿದ್ದುಬಿಟ್ರೆ ಭಾಗ್ಯ ಕತೆ ಮುಗಿಯೋದಿರ್ಲಿ, ಅದಕ್ಕಿಂತ ಮುಂಚೆ ನಮ್ಮ ಕತೆನ ಮುಗಿದು ಹೋಗ್ಬಿಡುತ್ತೆ ಸಿಸ್ಟರ್. ಯಾಕಣ್ಣ ಮತ್ತೆ ಅದೇ ಮಾತಾಡ್ತೀಯಾ? ಈಗ ಭಯ ಪಟ್ಕೊಂಡು ಎಲ್ರಿಗೂ ಅನುಮಾನ ಬರೋ ಥರ ಆಡ್ಬೇಡ. ಈ ವಿಷಯ ಆಚೆ ಬಂದ್ರೆ ಎಡವಟ್ಟಾಗೋಗ್ಬಿಡತ್ತೆ. ನನ್ನ ಮಕ್ಕಳಿಗೆ ಈ ವಿಷಯ ಗೊತ್ತಾದ್ರಂತೂ ತುಂಬ ಕಷ್ಟ ಆಗತ್ತೆ. ಅವ್ರು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲ್ಲಣ್ಣ. ಏನ್ ಮಾತಾಡ್ತಾ ಇದ್ದಾರೆ? ಏನಕ್ಕೂ ಸ್ಕೆಚ್ ಆಗ್ತಿರೋ ತರ ಇದೆಯಲ್ಲ. ಅದಕ್ಕೆ ಹೇಳ್ತಾ ಇರೋದು, ಭಯ ಪಡೋದನ್ನ ಬಿಟ್ಟು ನಾರ್ಮಲ್ ಆಗಿರು ಅಂತ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವಳನ್ನು ಹುಡುಕ್ಸ್ಲೇಬೇಕು, ಅವಳ ಕತೆ ಮುಗಿಸ್ಲೇಬೇಕು. ಅದ್ಯಾರೋ ಸ್ಪೈ ಇದ್ದಾನೆ, ಇಂಟರ್ನ್ಯಾಷನಲ್ ಕಿಲಾಡಿ ಅಂತ ಬಿಲ್ಡಪ್ ಕೊಟ್ಟಿಯಲ್ಲ, ಅವನನ್ನು ಕರೆಸು. ಇಲ್ಲ, ನಮಗೆ ನಿಯತ್ತಾಗಿರೋ ಪೊಲೀಸ್ ಹೆಲ್ಪ್ ತಗೋ. ಒಟ್ಟಿನಲ್ಲಿ ಅವಳು ನಮಗೆ ಸಿಗಬೇಕು.
ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓ ಯಾರಿಗೋ ಗ್ರಾಚಾರ ಕೆಟ್ಟಿರೋ ಹಾಗಿದೆ, ಬಟ್ ಯಾರಿಗೆ ಅಂತ ಗೊತ್ತಾಗ್ತಾ ಇಲ್ವೇ? ಆದ್ರೂ ಸಿಸ್ಟರ್ ಇದು ಸ್ವಲ್ಪ ರಿಸ್ಕ್ ಅಂತ ಅನ್ಸಲ್ವಾ? ಕತ್ತಿ ಅಲಗಿನ ಮೇಲೆ ನಡೆದಂಗ ಅನ್ಸಲ್ವಾ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾವು ತೋಡಿದ ಕೆಡ್ಡಕ್ಕೆ ನಾವೇ ಬಿದ್ದ ಹಾಗೆ, ನಮ್ಮ ಸಮಾಧಿ ಮೇಲೆ ನಾವೇ ಮಣ್ಣು ಹೇಳ್ಕೊಂಡಂಗೆ ಆಗಲ್ವ ಸಿಸ್ಟರ್? ಅಣ್ಣ, ಏನಾಗಿದೆ ನಿನಗೆ? ಯಾಕೆ ಈ ರೀತಿ ನೆಗೆಟಿವ್ ಆಗಿ ಮಾತಾಡ್ತಾ ಇದೀಯಾ? ಪ್ಲೀಸ್ ಬಿ ಪಾಸಿಟಿವ್. ಏನೂ ಆಗಲ್ಲ, ಹೆದರ್ಕೋಬೇಡ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಹೇಗೆ ಸರಿಪಡಿಸ್ಬೇಕು ಅಂತ ನನಗೆ ಗೊತ್ತು. ಬೇರೆ ಏನೇ ಇಲ್ಲದೆ ಇದ್ರು ದೇವರು ಎಲ್ರಿಗೂ ಕಣ್ಣೀರನ್ನು ಅಸ್ತ್ರ ಕೊಟ್ಟಿದ್ದಾನೆ. ಎಮರ್ಜೆನ್ಸಿ ಬಂದರೆ ಅದನ್ನು ಪ್ರಯೋಗ ಮಾಡಿದರೆ ಆಯಿತು. ಆ ರೀತಿ ಎಷ್ಟು ಸಲ ಯೂಸ್ ಮಾಡಿಲ್ಲ ನಾನು. ಸೆಂಟಿಮೆಂಟ್ ಅನ್ನೋದು ಎವರ್ಗ್ರೀನ್ ಫಾರ್ಮುಲಾ. ಟ್ರೆಂಡ್ ಎಷ್ಟೇ ಚೇಂಜ್ ಆದರೂ ಅದು ಟ್ರೆಂಡಿಂಗಲ್ಲೇ ಇರತ್ತೆ. ಅದು ಎಲ್ಲ ಕಾಲಕ್ಕೂ ವರ್ಕ್ ಆಗುತ್ತೆ. ಅದು ಸರಿನೇ ಅನ್ನು. ಕಣ್ಣೀರಿನ ಹೊಳೆ ಹರಿಸಿನೇ ಅಲ್ವಾ ನೀನು ಎಲ್ಲರನ್ನು ತುಳಿದಿದ್ದು, ಅಧಿಕಾರದ ಗದ್ದುಗೇರಿದ್ದು. ಕೊನೆಗೂ ಇವ್ರು ಮಾತಾಡ್ತಿದ್ದು ಯಾರ ಬಗ್ಗೆ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಯಾರಿರ್ಬೋದು? ಮಾರ್ಕೆಟ್ಗೆ ಯಾವುದೋ ಹೊಸ ಹುಳು ಬಂದಂಗಿದೆ. ಹೇಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ, ಇಲ್ಲಾಂದರೆ ಆ ಹುಳು ತಲೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಬೋರ್ವೆಲ್ ಕೊರೆದು ಬಿಡುತ್ತಷ್ಟೆ. ಇಲ್ಲ, ತಿಳ್ಕೊಬೇಕು, ತಿಳ್ಕೊತೀನಿ. ಓ ಮಾಮ್ಸ್, ಪೆಗ್ಗಾಗ್ತಿರ್ತೀಯ ಅಂತ ಬಂದರೆ ನೀನು ನೋಡಿದ್ರೆ ತೂ ಕುಡಿಸ್ತಾ ಇದೆಯಲ್ಲ. ಇದ್ಯಾಕೋ ತೂ ಕುಡಿಸ್ತಾ ಇರೋ ಥರ ಇಲ್ವೇ? ಡೀಪಾಗಿ ಯೋಚನೆ ಮಾಡ್ತಿರೋ ಥರ ಇದೆ. ಮಾಮ್ಸ್, ವಾಟ್ಸ್ ದ ಮ್ಯಾಟರ್? ಏನಿಲ್ಲ ಕಣೋ, ವಯಸ್ಸಾಯ್ತಲ್ಲ ಅದ್ರ ಪ್ರಭಾವ ಇದು. ಅಳಿಮಯ್ಯ, ವಯಸ್ಸಿದ್ದಾಗಲೇ ಮಾಡಿಬಿಡ್ಬೇಕು ಕಣೋ. ವಯಸ್ಸಾಗ್ತಾ ಎಲ್ಲ ಕಮ್ಮಿ ಆಗುತ್ತೆ. ಮಹಾಪ್ರಭುಗಳೇ, ತಾವು ಯಾವ ವಿಷಯ ಮಾತಾಡ್ತಾ ಇದ್ದೀರ ಅಂತ ನಮಗೆ ನಿಜ ಗೊತ್ತಾಗಲಿ. ನಿದ್ದೆ ಬಗ್ಗೆ. ಓಹೋ, ಅಂದರೆ ತಾವು ಇಷ್ಟೊತ್ತು ನಿದ್ದೆ ಬಗ್ಗೆ ಮಾತಾಡಿದ್ದು, ಇದು ನಾನು ನಂಬಬೇಕು. ಹೂ ಕಣೋ, ಮಲಗಿದ್ರು ಕಣ್ಣು ಬಿಟ್ಕೊಂಡೇ ಮಲಗಬೇಕು. ನಿದ್ದೆನೇ ಬರಲ್ಲ ಕಣೋ. ನಿದ್ದೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಪಾಪ, ತಾವು ನಿದ್ದೆ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅಲ್ವಾ? ಏನ್ ಸುಳ್ಳು ಹೇಳ್ತೀಯ ಮಾಮ್? ಡೌಗಳು ನನ್ನ ಹತ್ರನೇ, ನಿನ್ನ ಪಟ್ಟ ಶಿಷ್ಯನ ಹತ್ರನೇ, ನಿನ್ನ ಕೈ ಕೆಳಗಡೆ ಪಳಗಿರುವಂತ ನಿನ್ನ ಶಿಷ್ಯನ ಹತ್ರನೇ ಸುಳ್ಳು. ಇದು ನಾನು ನಂಬೇಕಾ ಮಾಮ್ಸ್? ಕರೆಕ್ಟಾಗಿ ಹೇಳು, ಏನು ನಡೀತಿದೆ? ವಾಟ್ಸ್ ದ ಮ್ಯಾಟರ್? ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ ಮಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.